ಹಾಯ್ ಫ್ರೆಂಡ್ಸ್, ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಅಂತಂದರೆ, ಒಂದೇ ಮೊಬೈಲ್ನಲ್ಲಿ ನಾವು ಎರಡು ಒಂದು ಆ್ಯಪ್ನ ಯೂಸ್ ಮಾಡ್ಬೋದು ಅಂತಂದರೆ ನೋಡಿ ಫ್ರೆಂಡ್ಸ್, ಇವಾಗ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಪಾರ್ಟೆಂಟ್ ವಿಡಿಯೋವನ್ನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀವಿ. ಅದೇ ಸಮಯದಲ್ಲಿ ನಾವೊಂದು ವಾಟ್ಸಪ್ಪಲ್ಲಿ ಏನೋ ಒಂದು ಕೆಲಸನ ಮಾಡಬೇಕಾಗಿರುತ್ತೆ, ಇಂಪಾರ್ಟೆಂಟ್ ಕೆಲಸ ಅಥವಾ ಏನೋ ಚಾಟಿಂಗು ಅಥವಾ ಎಕ್ಸೆಟ್ರಾ ಏನೋ ಒಂದು. ವಾಟ್ಸಪ್ ಅಂದರೆ ವಾಟ್ಸಪ್ ಮಾತ್ರನೇ ಅಲ್ಲ, ಯಾವುದೇ ಒಂದು ಆ್ಯಪು. ಫಾರ್ ಎಕ್ಸಾಂಪಲ್ ಇವಾಗ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಬೇಕಾದ್ರೆ ಗ್ಯಾಲರಿಯಲ್ಲಿಯೋ ಅಥವಾ ಯಾವುದೋ ಒಂದು ವಿಡಿಯೋ ಎಡಿಟಿಂಗ್ ಆ್ಯಪ್ನಲ್ಲಿ ನಾವು ಕೆಲಸ ಮಾಡಬೇಕಾಗಿರುತ್ತೆ. ಆ ಒಂದು ಸಮಯದಲ್ಲಿ ಎರಡು ಆ್ಯಪ್ಸ್ನ ಯೂಸ್ ಮಾಡ್ಬೋದಾ ಅಂತ. ಹೌದು ಫ್ರೆಂಡ್ಸ್, ಖಂಡಿತವಾಗಿ ನಾವು ಯೂಸ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಇದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ವಿಸಿಟ್ ಮಾಡಿದ್ರೆ ಹೊಸದಾಗಿ ಕೂಡಲೇ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳಿಗಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಹಾಕುವ ನಿಮಗೆ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೀವು ಯಾವ ಫೋನ್ ಯೂಸ್ ಮಾಡ್ತಿದ್ದೀರ ಅಂತ ನೋಡ್ಕೊಳ್ಳಿ. ನಾವು ಯೂಸ್ ಮಾಡ್ತಿರೋ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ F14 5G. ಇದು ಕೆಲವೊಂದು ಫೋನಲ್ಲಿ ಇರ್ತಿರ್ಬೋದು ಅಥವಾ ಕೆಲವೊಂದು ಫೋನಲ್ಲಿ ಇಲ್ಲದೇ ಇದ್ದಿರ್ಬೋದು. ನಿಮ್ಮ ಫೋನ್ ಯಾವುದಂತ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಅನಿವಾರ್ಯತೆ ಎಲ್ರಿಗೂ ಬಂದೇ ಬರುತ್ತದೆ, ಎರಡು ಆ್ಯಪ್ನ ಯೂಸ್ ಮಾಡುವಂತಹ ಒಂದೇ ಸಮಯದಲ್ಲಿ. ಅದು ನೋಡೋಣ ಫ್ರೆಂಡ್ಸ್, ಬನ್ನಿ ನೋಡಿ. ನಾನು ಇವಾಗ ಫಸ್ಟ್ ಆಫ್ ಆಲ್ ನಿಮಗೆ ತೋರಿಸ್ಬೇಕಂತ ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಓಪನ್ ಮಾಡೋಕ್ಕಂತ ತಕ್ಷಣವೇ ಒಂದು ನಿಮಿಷ ನಾವಿವಾಗ ಹೋಮ್ ಬರ್ತೀನಿ. ಹೋಮ್ ಬಂದ ತಕ್ಷಣ ನಿಮ್ಮ ಒಂದು ಹೋಮ್ ಪಕ್ಕ ಇನ್ನೊಂದು ಬಟನ್ ಇರುತ್ತಲ್ಲ, ಓವರ್ವ್ಯೂ ಅಂತ ಒಂದು ಫೋನಲ್ಲಿ ಇರುತ್ತೆ, ಒಂದೊಂದು ಫೋನಲ್ಲಿ ರೀಸೆಂಟ್ಸ್ ಬಟನ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಹೋಮ್ ಪಕ್ಕದಲ್ಲಿ ಬ್ಯಾಕ್ ಇರುತ್ತಲ್ಲ, ಅದರ ಪಕ್ಕನೇ ಇನ್ನೊಂದು ಬಟನ್ ಇರುತ್ತೆ. ಕೆಳಗಡೆ ವಿಂಡೋ ನಾವಿಗೇಷನ್ ಬಾರ್ ಅಂತ 3 ಬಟನ್ಸ್ ಇರುತ್ತಲ್ಲ, ಆ ಬಟನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಓವರ್ವ್ಯೂ ಅಥವಾ ರೀಸೆಂಟ್ಸ್ ಆ್ಯಪ್ ಅಂತ ಇರುತ್ತಲ್ಲ ಅದನ್ನು. ಇವಾಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಿರ್ಬೋದು. ಇಲ್ಲಿ ಫಸ್ಟ್ ಆಪ್ಷನ್ ಇರುತ್ತೆ ಯೂಟ್ಯೂಬ್ ಅಂತ, ಅದರ ಪಕ್ಕದಲ್ಲಿ ಯೂಟ್ಯೂಬ್ ಅಡ್ವಾನ್ಸ್ ಆಪ್ಷನ್ ಅಥವಾ ಯೂಟ್ಯೂಬ್ ಮೋರ್ ಆಪ್ಷನ್ಸ್ ಅಂತ ನಿಮಗೆ ಈ ರೀತಿ ಪಕ್ಕದಲ್ಲಿ ನೋಡೋಕ್ಕೆ ಸಿಗುತ್ತೆ ಆ್ಯಪ್ ಪಕ್ಕ. ಇದರಲ್ಲಿ ನಮ್ಮ ಫೋನಲ್ಲಿ ಅಡ್ವಾನ್ಸ್ ಆಪ್ಷನ್ ಅಂತ ತೋರಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗ್ತಿರ್ಬೋದು ಆ್ಯಪ್ ಇನ್ಫೋ ಓಪನ್ ಇನ್ ಸ್ಪ್ಲಿಟ್ ಸ್ಕ್ರೀನ್ ವ್ಯೂ ಅಂತ ಇದೆ ನೋಡಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಎರಡನೇ ಆಪ್ಷನ್ನ ನೋಡಿ ಫ್ರೆಂಡ್ಸ್. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸೆಲೆಕ್ಟ್ ಆ್ಯಪ್ ಅಂತ ಕೇಳ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ನಾನು ಫಾರ್ ಎಕ್ಸಾಂಪಲ್ ವಾಟ್ಸಪ್ನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ ನಿಮಗೆ ವಾಟ್ಸಪ್ ಮೇಲ್ಗಡೆ ನಿಮಗೆ ಯೂಟ್ಯೂಬ್ ನೋಡೋದಕ್ಕೆ ಸಿಗ್ತಾ ಇದೆ, ಕೆಳಗಡೆ ವಾಟ್ಸಪ್ ನೋಡೋಕ್ಕೆ ಸಿಗ್ತಾ ಇದೆ. ಇವಾಗ ನಾವು ಯೂಟ್ಯೂಬಲ್ಲಿ ಮೇಲ್ಗಡೆ ವಿಡಿಯೋನ ಪ್ಲೇ ಮಾಡ್ಬೋದು, ಕೆಳಗಡೆ ನಾವು ಯಾರ ಜೊತೆನ ಚಾಟಿಂಗ್ ಮಾಡ್ಕೋಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ನಾ ಇವಾಗ ಹಾಯ್ ಅಂತ ಇಲ್ಲಿ ಕಳಿಸ್ತೀನಿ. ಇಲ್ಲಿ ಮೇಲೆ ನೋಡಿ, ನೀವು ಒಂದು ಬಟನ್ ಒತ್ತಿದಾಗ ಅದು ಹೋಗೋದು ಅಥವಾ ಬರೋದು ಈ ರೀತಿ ನಿಮಗೆ ಆಗೋದಿಲ್ಲ. ಕಂಪ್ಲೀಟಾಗಿ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಿಮ್ಮ ಒಂದು ಫೋನಲ್ಲಿ ನೋಡ್ತಿರ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಇದೆ. ಏನಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ನೀವು ಏನಾಗುತ್ತೆ ಅಂತಂದರೆ, ಇವಾಗ ನೀವು ಒಂದು ಕೆಳಗಡೆ ವಿಡಿಯೋ ಪ್ಲೇ ಮಾಡಿಬಿಟ್ಟು ನಾವು ಮೇಲ್ಗಡೆ ಯಾವುದಾದ್ರೂ ವರ್ಕ್ ಮಾಡ್ತಿರ್ಬೇಕಾದ್ರೆ ಆಡಿಯೋ ಮಾತ್ರ ಒಂದು ಆ್ಯಪಲ್ಲಿ ಪ್ಲೇ ಆಗೋದಿಲ್ಲ. ಅಂತಂದರೆ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನಾವು ಯೂಟ್ಯೂಬಲ್ಲಿ ಒಂದು ಆಡಿಯೋನ ಪ್ಲೇ ಮಾಡಿರ್ತೀವಿ, ವಿಡಿಯೋನ, ಅದ್ರ ಜೊತೆ ಏನು ಬ್ಯಾಕ್ಗ್ರೌಂಡಲ್ಲಿ ಆಡಿಯೋ ಏನು ಬರ್ತಿರುತ್ತೋ ಅದೇ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನಾವು ರೀಲ್ಸ್ನ ಪ್ಲೇ ಮಾಡಿದಾಗ ಯಾವುದಾದ್ರೂ ಒಂದು ಆ್ಯಪ್ನ ಆಡಿಯೋ ಪ್ಲೇ ಆಗುವಂಥದ್ದು. ಇದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಇದರಲ್ಲಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿ ಕ್ಷಣದ ಮಾಹಿತಿಗಾಗಿ ನಮ್ಮ ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇತರೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ ಗೈಸ್.